ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 75ನೇ ಗಣರಾಜ್ಯೋತ್ಸವ. ತಿರಂಗ ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಿದ ಜಿಲ್ಲಾ ಉಸ್ತುವಾರಿ ಸಚಿವರು. ನಗರದ ವಿವಿಧೆಡೆ ನೆರವೇರಿದ 75ನೇ ಗಣರಾಜ್ಯೋತ್ಸವ. ರಾರಾಜಿಸಿದ ತಿರಂಗ ಧ್ವಜ. ರಾಜ್ಯ ಸರ್ಕಾರದಿಂದ ರೈತ ವಿರೋಧಿ ನೀತಿ ಆರೋಪ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ರೈತ ಸಂಘ ಹಾಗೂ ಹಸಿರು ಸೇನೆ. ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜರುಗಿದ ಕೆಡಿಪಿ ಮೀಟಿಂಗ್. ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಅಧಿಕಾರಿಗಳಿಗೆ ಸೂಚಿಸಿರುವ ಸಚಿವರು. ಈಗ ವಾರ್ತೆಗಳ ವಿವರ. ದಿನಾಂಕ 26ರಂದು ವಿಜಯನಗರ ಜಿಲ್ಲಾಡಳಿತದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 75ನೇ ವರ್ಷದ ಗಣರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಧ್ವಜಾರೋಹಣ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಂದ ತಿರಂಗ ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಈಗಾಗಲೇ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಆದೇಶಿಸಲ್ಪಟ್ಟಂತಹ ಹಲವು ಶಾಲೆಗಳ ಮಕ್ಕಳು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿತ್ತು. ಬಳಿಕ ಸಿಂಗರಿಸಿದ ಪೊಲೀಸ್ ವಾಹನವನ್ನೇರಿ ಪಥಸಂಚಲನಕ್ಕೆ ಸಜ್ಜಾಗಿ ನಿಂತಿದ್ದ ತುಕಡಿಗಳ ಪರಿವೀಕ್ಷಣೆ ನಡೆಸಿದ ನಂತರ ತುಕಡಿಗಳಿಂದ ಶಿಸ್ತುಬದ್ಧವಾಗಿ ಪಥಸಂಚಲನ ನಡೆಸಲಾಯಿತು. ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಶುಭಾಶಯಗಳನ್ನು ಕೋರ್ತಾ ತೆರೆದ ಅಲಂಕೃತ ವಾಹನದಲ್ಲಿ ಎಲ್ಲ ಪಥಗಳ ವೀಕ್ಷಣೆಗೆ ಪರೇಡ್ ಕಮಾಂಡರ್ ಶಶಿಕುಮಾರ್ ಅವರು, ಸಾರಥಿ ವೆಂಕಟೇಶ್ ಅವರು ಅತ್ಯಂತ ಗೌರವಪೂರ್ವಕವಾಗಿ ಕರೆತರ್ತಾ ಇದ್ದಾರೆ. ದಳವಾಯಿ ಅವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಸಜ್ಜಿತ ಗೃಹರಕ್ಷಕ ದಳದ ಶ್ರೀ ವಾಲ್ಯ ನಾಯಕ್ ಅವರ ನೇತೃತ್ವದ ಪಡೆ ಇದೀಗ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಇದರ ಜೊತೆಯಲ್ಲಿ 75ನೇ ಗಣರಾಜ್ಯೋತ್ಸವದ ಈ ಶುಭ ನೇತೃತ್ವದ ತಂಡ ಇದೀಗ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಕಂಪ್ಲಿಯ ಗೃಹರಕ್ಷಕ ದಳದ ಸುರೇಶ್ ಅವರ ಪಡೆ ಬ್ಯಾಂಡ್ ವಾದನದ ಮೂಲಕ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಮಾಜಿ ಪುರಸಭೆ ಶಾಲೆಯ ಗೈಡ್ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಜಿಲ್ಲಾ ಪಂಚಾಯತ್ ವಿಜಯನಗರದ ಗ್ರಾಮ ಕಾಯಕ ಮಿತ್ರಪಡೆಯ ವಿಜಯ ನೇತೃತ್ವದಲ್ಲಿ 100 ಮಡಿ ಎನ್ನುವ ಸಾಹಸವನ್ನ ಶಕ್ತಿಯನ್ನು ಪ್ರದರ್ಶಿಸುವಂತಹ ಅತ್ಯಂತ ಆಕರ್ಷಕ ಶಿಸ್ತುಬದ್ಧ ಈ ಶುಭ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಪರೇಡ್ ಕಮಾಂಡರ್ ಶಶಿಕುಮಾರ್ ಅವರ ಪುರುಷ ಪಡೆ ಎಸ್ಪಿ ನಾಯಕ್ ಅವರ ನೇತೃತ್ವದ ತಂಡ ಇದೀಗ ಗಣ್ಯಮಾನ್ಯರಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆಯೇ ಆಕರ್ಷಕ ಹೆಜ್ಜೆಯೊಂದಿಗೆ ಮತ್ತೊಂದು ಪೊಲೀಸ್ ಪಡೆ, ಮಹಿಳಾ ಪೊಲೀಸ್ ಪಡೆಯ ಮಂಜುನಾಥ್ ದಳವಾಯಿ ಅವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವಿನಯ್ ಅವರ ಎನ್ಸಿಸಿ ಪಡೆ ಅತ್ಯಂತ ಶಿಸ್ತುಬದ್ಧವಾಗಿ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ವಿಜಯನಗರ ಮಹಾವಿದ್ಯಾಲಯದ ರೋವರ್ಸ್ ತಂಡದ ಎಂ ಶಂಕರ್ ನೇತೃತ್ವದ ಪಡೆ ಇದೀಗ ಗೌರವ ವಂದನೆಯನ್ನು ಸಲ್ಲಿಸಿ ಅತ್ಯಂತ ಶಿಸ್ತುಬದ್ಧ ಹೆಜ್ಜೆಗಳನ್ನು ಹಾಕ್ತಾ ಮುಂದೆ ಸಾಗ್ತಾ ಇದೆ. ಭಾರತ ಸೇವಾ ದಳದ ನೇತೃತ್ವವನ್ನ ಗಿರಿಜಾ ಅವರು ವಹಿಸಿಕೊಂಡು ಇದೀಗ ಗೌರವ ವಂದನೆ ಸಲ್ಲಿಸಿ ಆ ತಂಡ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆಯೇ ಸಪ್ತಗಿರಿ ಶಾಲೆಯ ವಿನಾಯಕ್ ಅವರ ಸ್ಕೌಟ್ಸ್ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಆಕರ್ಷಕ ದಿರಿಸಿನಲ್ಲಿ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮ ಕಾಯಕ ಮಿತ್ರ ಪಡೆ ಅತ್ಯಂತ ವಿಶಿಷ್ಟವಾಗಿ ತಮ್ಮ ದಿರಿಸಿನೊಂದಿಗೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಈ ಎಲ್ಲ ಪಡೆಗಳ
ಗಣರಾಜ್ಯೋತ್ಸವದ ಶುಭ ಹಾರೈಸಿದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದಾಗಿ ನಾವುಗಳೆಲ್ಲರೂ ದೇಶದಲ್ಲಿ ಸಮಾಜ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತಿದೆ ಎನ್ನುತ್ತಾ, ವಿನೂತನವಾಗಿ ರಚನೆಗೊಂಡ ವಿಜಯನಗರ ಜಿಲ್ಲೆಯು ಸಮಗ್ರ ಅಭಿವೃದ್ಧಿಯಾಗಬೇಕಿದೆ. ಅದಕ್ಕೆಂದೇ ಈಗಾಗಲೇ 4 ಕೆಡಿಪಿ ಸಭೆ ನಡೆಸಲಾಗಿದೆ. ಮುಂಬರುವ ಕೆಡಿಪಿ ಸಭೆಯನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಸಲು ಚರ್ಚೆ ನಡೆದಿದೆ ಎಂದು ತಿಳಿಸಿದ್ರು. ಈ ವರ್ಷ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬಹಳ ಸಂತೋಷ, ಖುಷಿಯನ್ನು ತಂದಿದೆ. ಭಗವಂತ ನನಗೆ ಇವತ್ತು ಫ್ಲಾಗ್ ಹಾಸ್ಟ್ ಮಾಡೋಕ್ಕೆ ವಿಜಯನಗರ ಜಿಲ್ಲೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನಾವೆಲ್ಲ ನೆನೆಸ್ಕೊಳ್ಳೇಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಇದಕ್ಕೆ ಸಾಧ್ಯ ಆಯಿತು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮಗೆಲ್ಲ ಗೊತ್ತಿದ್ದಂಗೆ ಸ್ವಾತಂತ್ರ್ಯ ಬಂದಿದ್ದು 1947 ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಾದಮೇಲೆ ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಾದ್ಮೇಲೆ ನೀವು ಸಂವಿಧಾನ ಮಾಡಿ ಜವಾಬ್ದಾರಿ ಕೊಟ್ಟಾದ್ಮೇಲೆ ಅವರು ಹಡಾವಡಿಯಲ್ಲಿ ಈ ಸಂವಿಧಾನನ ಬರೆದಿಲ್ಲ. ಕಾಲಾವಕಾಶ ಕನಿಷ್ಠ 3 ವರ್ಷ ಅವರು ಕಾಲಾವಕಾಶನ ತಗೊಂಡ್ರು ಸಂವಿಧಾನ ಬರೆಯೋಕ್ಕೆ. ಏನಕ್ಕಂದ್ರೆ ನಾನು ಬರೆಯೋದು ಸಂವಿಧಾನದಿಂದ ಯಾವ ಸಮಾಜಕ್ಕೂ ಯಾರಿಗೂ ಅನ್ಯಾಯ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು 3 ವರ್ಷ ತಗೊಂಡು ಈ ಸಂವಿಧಾನ ಬರ್ತಿದ್ದ ಕಾರಣಕ್ಕೆ ನಾವೆಲ್ಲ ಇವತ್ತು ನಿಂತಿದ್ದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ. ಹಾಗಾಗಿ ನಾವೆಲ್ಲ ಇವತ್ತು ಸಂವಿಧಾನ ಇಲ್ಲಾಂದ್ರೆ ಯಾರು ಇರಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಉಸ್ತುವಾರಿ ಮಂತ್ರಿಯಾಗಿ ನಾನು ವಿಜಯನಗರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನನಗೆ ಮಾಡಿದ್ದಾರೆ. ನಾನು ನಿನ್ನೆನ 4ನೇ KDP ಮೀಟಿಂಗನ್ನು ಮುಗಿಸಿದ್ದೀನಿ. ನಂದು ಶಾಸಕರು ಎಲ್ಲ ನಮ್ಮ ಗುರಿ ಒಂದೇ, ಹೊಸ ಜಿಲ್ಲೆ ಆಗಿದ್ದರಿಂದ ಇಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ. ಆ ಕಾರಣಕ್ಕೆ ನಾನು ನಿನ್ನೆ KDP ಮೀಟಿಂಗ್ ಆದಮೇಲೆ ನಾನು ಶಾಸಕರು ಎಲ್ಲ ತೀರ್ಮಾನ ಮಾಡಿ ಮುಂದಿನ ದಿನ ಯಾವಾಗ KDP ಮೀಟಿಂಗ್ ಆದರೆ ಮಾನ್ಯ ಮುಖ್ಯಮಂತ್ರಿಯಿಂದಾನೇ ಮಾಡಿಸ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಏನಂದರೆ ಈ ಜಿಲ್ಲೆ ಭಾಳಷ್ಟು ನಾವು ಅಭಿವೃದ್ಧಿ ಮಾಡಬೇಕಾಗ್ತದೆ. ನಾವೆಲ್ಲ ಗೊತ್ತಿದ್ದಾಗೆ ನಮ್ಮ ಸರ್ಕಾರ ಬಂದು 9 ತಿಂಗಳಾದಮೇಲೆ ಚುನಾವಣೆ ಟೈಮಲ್ಲಿ ನಾವೆಲ್ಲ ಘೋಷಣೆ ಮಾಡಿದ್ವಿ, ನಾವು 5 ಗ್ಯಾರಂಟಿಯನ್ನು. ಭಾಳ ಜನ ಈ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಜನ ವಿರೋಧ ಪಕ್ಷದವರು ಮಾತಾಡ್ತಾಯಿದ್ರು. ನಮ್ಮ ಸರ್ಕಾರ ಬಂದು 2 ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಜಾರಿ ಮಾಡಿದ್ದಾರೆ. 5 ಗ್ಯಾರಂಟಿ ಆದಮೇಲೂ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡು ರಾಜೀವ್ ಗಾಂಧಿಗೆ, ಸ್ಲಮ್ ಬೋರ್ಡ್ಗೆ ಮತ್ತು ರಾಜೀವ್ ಗಾಂಧಿ ASPಗೆ ಟೋಟಲ್ ಒಟ್ಟಾಗಿ 8,400 ಕೋಟಿ ನಾನು ಕೊಡ್ತೀನಿ ಕೊಡೋ ಮನೆಗಳು ಕಂಪ್ಲೀಟ್ ಮಾಡಿಕೊಡು ನೀನು ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಬರೋ ತಿಂಗಳಲ್ಲಿ ಫೆಬ್ರವರಿ 25ನೇ ತಾರೀಕು ಮುಂಚೆ ಕನಿಷ್ಠ ನಾವು 36,000 ಮನೆಗಳು ಕೊಡ್ತೀವಂತ ಜನಗಳಿಗೆ ಮಾತು ಕೊಟ್ಟಿದ್ದೀನಿ. 36,000 ಮನೆಗಳು ಹಣ ಕೊಡ್ತೀವಿ ನಾವು. ಅದ್ರ ಜೊತೆಲಿ ಈ ವರ್ಷದಲ್ಲೇ ಈ ಎಲ್ಲ 2,38,000 ಮನೆಗಳನ್ನು ಕೊಡ್ಬೇಕಂತ ನಾವು ತೀರ್ಮಾನ ಮಾಡಿದಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸರ್ಕಾರ ಬಡವ್ರ ಪರವಾಗಿದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ ನಾವು ಘೋಷಣೆ ಮಾಡಿಲ್ಲ ಅಂದ್ರೆ 6ನೇ ಗ್ಯಾರಂಟಿಯನ್ನ ಜಾರಿ ಮಾಡಿದ್ದೀವಿ ಅಂತ ಹೇಳಿ ನಾನು ಹೆಚ್ಚಾಗಿ ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ. ತಮಗೆಲ್ಲ ಒಳ್ಳೇದಾಗ್ಲಿ ಅಂತ ಇನ್ನೊಂದು ಬಾರಿ 75ನೇ ಗಣರಾಜ್ಯೋತ್ಸವದ ಶುಭಾಶಯನ ಕೊಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಿನಾಂಕ 26ರಂದು ನಗರದ ವಿವಿಧೆಡೆ 75ನೇ ಗಣರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಸರ್ಕಾರದ ವಿವಿಧ ಇಲಾಖೆಗಳ ಕಚೇರಿ, ಸಂಘ ಸಂಸ್ಥೆಗಳಿಂದ ಸೇರಿದಂತೆ ಶಾಲಾ ಕಾಲೇಜುಗಳಲ್ಲಿ ಮುಖ್ಯ ಅತಿಥಿಗಳಿಂದ ತಿರಂಗ ಧ್ವಜಾರೋಹಣ ನೆರವೇರಿಸಿ 75ನೇ ವರ್ಷದ ಗಣರಾಜ್ಯೋತ್ಸವದ ಶುಭ ಹಾರೈಸಲಾಗಿದೆ. अधिनायक जय हे भारत भाग्य विधाता, पंजाब सिंध गुजरात मराठा द्राविड़ उच्चल जलधि तरंगा, आशीष मांगे गाहे कवच विधायक जय हे भारत भाग्य विधाता, जय हे जय हे जय हे
बोलो भारत माता की वंदे मातरम। ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ಗಣರಾಜ್ಯೋತ್ಸವದ ಶುಭಾಶಯಗಳು. ರಾಷ್ಟ್ರಗೀತೆ ಸುರೋಕ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧ. ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ಶುಭ ನಾಮೆ ಜಾಗೆ ತವ ಶುಭ तव जय गाता विधाता जय हे बोलो भारत माता की वंदे मातरम। कर्नाटक माता की अस्सलाम वालेकुम वरहमतुल्लाह।
ಅದ್ಭುತವಾಗಿ ಆಡಿದಂತಹ ನಮ್ಮ ಎಲ್ಲರೂ ಕೂಡ ಒಂದಾಗಿ ಬಾಳ್ತಾ ಇದ್ದೀವಿ. ನಮ್ಮೆಲ್ಲರನ್ನು and take salute of the national flag. By these few words, I thank my teachers and HM for providing this opportunity. Once again, I wish you all happy Republic Day. Jai Hind. ವಿದ್ಯಾರ್ಥಿಗಳಿಗೆ SSLC ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿರಲಿ. 94% ಇಂದ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚು ಮಾಡಿದರೆ ಇದರ ಶ್ರೇಯಸ್ಸು ಈ ಫೈಲಿನ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಿಬಿಟ್ಟು ಅವರಿಗೆ ನಮ್ಮ ಆಡಳಿತ ಮಂಡಳಿಯವರು ನೆನಪಿನ ಪ್ರಿನ್ಸಿಪಲ್ ಆಗಿರ್ತಕ್ಕಂತಹ ಹಿಮಾಯತುಲ್ ಇಸ್ಲಾಂ ಅರಬಿಕ್ ಕಾಲೇಜಿನ ಸಂಗಾದಿ ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆಯೋಳಿ ಪೂಲಂಗಾರಂ ಜ್ಯೋತಿ ಅನುದೀನ ಗುರುವಿನ ಅನುರಾಗ ಭಾಷೆಯಲಿ ಅನುದೀನ ಗುರುವಿನ ಅನುರಾಗ ಭಾಷೆಯಲಿ ಜನನ ಧರ್ಮಾನಿ ಚಿನ್ನ ದೇಹನಾಗಮಿಂದ್ರ ದೇವಾಹ ಓಂ ದಕ್ಷೈವರಾರಿಮಹಂ दातुं यज्ञायां दातुं यज्ञप्रदे देवे सत्रनाथन्नोस्तोत्रे संजलपदे ओम राजाया प्रसंगाय नमः वैष्णव नैकुमे समयवा कामा वैष्णव कुबेराय वैष्णव महाराजाय नमो नमः ओम अशतो
ಕೃಷಿ ಕಾಯ್ದೆಗಳನ್ನ ಹಿಂಪಡೆಯಬೇಕೆಂಬ ವಿಷಯ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಘಟಕವು ಗಾಂಧಿ ಚೌಕ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಕೃಷಿ ಕಾಯ್ದೆಯನ್ನ ರದ್ದುಪಡಿಸಬೇಕು ಹಾಗೂ ಬರಗಾಲದ ಪರಿಸ್ಥಿತಿಯಲ್ಲಿ ಸಿಲುಕಿದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಕೇವಲ 2,000 ರೂಪಾಯಿಯನ್ನ ಸರ್ಕಾರದಿಂದ ಬೆಳೆ ಪರಿಹಾರ ನೀಡಲಾಗುತ್ತಿದೆ. ಅದರ ಬದಲಾಗಿ ನಾವೇ ಪ್ರತಿ ಸರ್ಕಾರಕ್ಕೆ ರೈತರಿಂದ ತಲಾ 1,000 ರೂಪಾಯಿ ನೀಡುತ್ತೇವೆಂದು ಆಕ್ರೋಶಗೊಂಡ ರೈತರು ಕೈಯಲ್ಲಿ 500 ರೂಪಾಯಿ ಮುಖಬೆಲೆಯ ಗರಿಗರಿ ನೋಟುಗಳನ್ನ ಪ್ರದರ್ಶಿಸಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ಒಂದು ಸ್ಥಿತಿಯಲ್ಲಿ ಬಂದಿದ್ದೀವಿ ಅಂತ ಹೇಳಿ ತೋರಿಸಲಿಕ್ಕೆ ಇವತ್ತು ನಾವು ಮುಂದಾಗಿದ್ದೀವಿ ಬಂಧುಗಳೇ. ಸ್ಥಿತಿಯಲ್ಲಿ ನಮಗೆ ನೀವು ನೆರವು ಮಾಡಲಿಕ್ಕೆ ತಯಾರಿಲ್ಲ ಅಂತ ಏನ್ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ, ಹಾಗಾಗಿ ಎಲ್ಲರೂ ಈ ಧರಣಿಯಲ್ಲಿ ಪಾಲ್ಗೊಂಡು ರೈತರ ಪರವಾಗಿರುವಂತ ಬಂದು ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತಾ ನಮಸ್ಕಾರ. ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ. ಸರ್ಕಾರ ರೈತರ ಬೆಳೆ ಪರಿಹಾರ ಆಗಲೇಬೇಕು. ಸರ್ಕಾರ ಕಾರ್ಖಾನೆ ಕೂಡಲೇ ಮಾಡಲೇಬೇಕು. ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ ರೈತರ ಸಾಲ ಮನ್ನಾ ಆಗಲೇಬೇಕು. ಕರ್ನಾಟಕ ರಾಜ್ಯದ ರೈತರ ಸಾಲ ಮನ್ನಾ ಆಗಲೇಬೇಕು. ರೈತರ ಬೆಳೆ ಪರಿಹಾರ ಕೂಡಲೇ ಮಾಡಲೇಬೇಕು. ರೈತರ ಬೆಳೆ ಪರಿಹಾರ ಕೂಡಲೇ ಆಗಲೇಬೇಕು. ರೈತರ ಕೃಷಿ ಸಾಲ ಮನ್ನಾ ಎಲ್ಲ ಮಾಡುವ ಸರ್ಕಾರಕ್ಕೆ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಲೇಬೇಕು. ಆದ್ರೆ ರೈತರ ಅಕೌಂಟ್ಗೆ ಇನ್ನೂವರೆಗೂ ಕೂಡ ಹಣವನ್ನು ಹಾಕಿಲ್ಲ ಅಂತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸಿ ವಿಜಯನಗರ ಜಿಲ್ಲೆಯಲ್ಲಿ ರೈತರು ಪ್ರತಿಭಟನೆ ಮೂಲಕ ಸಾಗಿದಂತ ರೈತರು ಏನು ಸರ್ಕಾರ ರೈತರಿಗೆ ಹಣ ಕೊಡದ ಹಿನ್ನೆಲೆಯಲ್ಲಿ ರೈತರೇ ಸ್ವತಃ ಹಣವನ್ನ ಸಂಗ್ರಹಿಸಿರುವ ಬೇಡಿಕೆ ಅಂತಕ್ಕಂಥದ್ದನ್ನ ರೈತರಿಗೆ ಅವ್ರನ್ನ ಕೇಳೋಣ. ಸರಿಗೆ ಯಾಕೆ ಈ ಬೇಡಿಕೆ ಏನಿಲ್ಲ, ರೈತರಿಗೆ ಬೇಕಾಗಿರೋದು ಮೂರೇ: ಒಂದು ನೀರು, ಒಂದು ರೈತರು ಬೆಳೆದಂತ ಬೆಳೆಗೆ ಬೆಲೆ, ಅಭಿನಾಯಕನಹಳ್ಳಿ ಹೋಬಳಿ ಆಗಲೇಬೇಕು. ಕರ್ನಾಟಕ ರೈತರ ಸಂಘಕ್ಕೆ ಕರ್ನಾಟಕ ರಾಜ್ಯದ ರೈತರ ಸಾಲ ಮನ್ನಾ ಆಗಲೇಬೇಕು. ಕೃಷಿ ಕಾಯ್ದೆಗಳು ರದ್ದು ಮಾಡಲೇಬೇಕು. ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ ರಾಜ್ಯದಲ್ಲಿ ಇವತ್ತು ರೈತರ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಯಾಕಂದ್ರೆ ರಾಜ್ಯದಲ್ಲಿ 213 ತಾಲೂಕು ಬರಗಾಲ ಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡ್ಯಾರ. ಆದ್ರೆ ಇವತ್ತು ರೈತರಿಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ. ಏನು ಈ ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ನಮ್ಮ ರೈತರು ಹೋರಾಟ ಬಹಳ ಮಾಡಿದ್ರು ಈ 3 ಕೃಷಿ ಕಾಯ್ದೆ ತೆಗಿರಂತ, ಆದ್ರೆ ತೆಗಿಲಿಲ್ಲ. ಆ ಕಾರಣ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ರೈತ ಸಂಘಟನೆಗಳು, ರೈತ ಸಮುದಾಯ ಏನ್ ಮಾಡ್ತು, ಇಲ್ಲ ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು, ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಬಂದ್ರೆ ನಮಗೆ ಕೃಷಿ ಕಾಯ್ದೆ ತೆಗಿತಾರಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಕೃಷಿ ಕಾಯ್ದೆ ತೆಗೆದಿಲ್ಲ. ಆಮೇಲೆ ಇವತ್ತು ಬರಗಾಲ, ಇವತ್ತು ರೈತರು ಸಾಲ ಸುಳಿಯಲ್ಲಿ ಸಿಲ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾದ ಸರ್ಕಾರ ಗಮನ ಹರಿಸಿಲ್ಲ. ಆ ಕಾರಣ ಇವತ್ತೇನೋ ರೈತರಿಗೆ 2,000 ರೂಪಾಯಿ ಕೊಡ್ತು ಅಂತ ಹೇಳ್ತಾ ಇದಾರ.
ನಾವು ಅದೇ ಕಾರಣಕ್ಕೆ ಇದು ಒಪ್ಪೋದಿಲ್ಲ. ಯಾಕಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ರಿ ಸ್ವಾಮಿ ನೀವು. ಇವತ್ತು ದೇಶಕ್ಕೆ 140 ಕೋಟಿ ಜನಕ್ಕೆ ಇವತ್ತು ರೈತ ಬೆಳೆದಾಗ್ತದನ, ಈ ರೈತಗೆ 2,000 ಕಟ್ತಾರಂದ್ರೆ ಇದು ಸರ್ಕಾರದ ಒಳ್ಳೆಯ ನಿರ್ಧಾರ ಅಲ್ಲ. ಆ ಕಾರಣ ನೀವು 2,000 ಕೊಡೋದಾದ್ರೆ ನಿಮಗೆ ಬಹಳ ಕಷ್ಟ ಐತೆ. ಯಾಕಂದ್ರೆ ಈ 5 ಗ್ಯಾರಂಟಿಗಳ ಮ್ಯಾಗ ನೀವು ಅವಲಂಬನೆ ಆಗಿರಿ. ಯಾಕಂದ್ರೆ ನೀವು 2,000 ಕೊಡೋದು ಬೇಡ, ನಾವೇ ಸರ್ಕಾರಕ್ಕೆ 1,000 ರೂಪಾಯಿ ಕೊಡ್ಬೇಕಂತ ಇವತ್ತು ತೀರ್ಮಾನ ಮಾಡಿದೀವಿ. ಆ ಕಾರಣ ಸರ್ಕಾರಕ್ಕೆ ಇವತ್ತು 1,000 ರೂಪಾಯಿ ಕಳಿಸ್ತೀವಿ. ನಿಮಗೆ ಸರ್ಕಾರಕ್ಕೆ ಕಷ್ಟ ಇದೆ. ಆ ಕಾರಣ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು 134 ಸೀಟ್ ಬಂದಾವ ಅಂದ್ರೆ ಅದು ನಿಮ್ಮ ಗ್ಯಾರಂಟಿಗಳಿಂದಲ್ಲ, ರಾಜ್ಯದ ರೈತರು ಒಮ್ಮತದಿಂದ ಓಟ್ ಹಾಕಿರೋದಕ್ಕೆ ಇವತ್ತು 134 ಸೀಟ್ ಬಂದಾವ. ನೀವು ಇನ್ನ ಏನನ್ನ ತಿಳ್ಕೊಂಡು ಏನನ್ನ ರೈತರಿಗೆ ಸಾಲ ಮನ್ನಾ ಇದೇನನ್ನ ಮಾಡಿದಂದ್ರೆ ಅನುಕೂಲ ಆಗ್ತತೆ. ಇಲ್ಲಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರ. ಇದು ಜ್ಞಾಪಕ ಇರಲಿ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಕೆಡಿಪಿ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಬರುವ ಏಪ್ರಿಲ್ ತಿಂಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದು. ಹಾಗಾಗಿ ಈಗಿನಿಂದಲೇ ಸಮಸ್ಯೆ ಬಾರದಂತೆ ಸಿದ್ಧತೆ ನಡೆಸಿಕೊಳ್ಳುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೀಗೆ ಜಿಲ್ಲಾಡಳಿತದ ಸಹಭಾಗಿತ್ವದಲ್ಲಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಕೆಡಿಪಿ ಸಭೆಯನ್ನ ಕರೆಯಲಾಗಿತ್ತು. ಈ ವೇಳೆ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಎಸ್ಪಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ಆಯಾ ಇಲಾಖೆಯ ಪ್ರಗತಿ ಕುರಿತು ಸಭೆಯಲ್ಲಿ ಮಂಡಿಸಿದ್ರು. ಬಳಿಕ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ರವರು ಏಪ್ರಿಲ್ ತಿಂಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದು. ಸಮಸ್ಯೆ ಆಗದಂತೆ ತೆಗೆದುಕೊಳ್ಳಬೇಕಾದ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇವತ್ತು 4ನೇ KEDB ಮೀಟಿಂಗನ್ನು ಹಮ್ಮಿಕೊಂಡಿದ್ದೀವಿ ನಾವು. ಚೆನ್ನಾಗಿ ನಡೀತು ಮೀಟಿಂಗ್. ಸ್ವಲ್ಪ ಸಮಸ್ಯೆಗಳು ಇತ್ತು, ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಆ ಬಗೆಹರಿಸಿಕೊಡ್ಬೇಕಂತ ಎಲ್ಲಿಂದ ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀರು ಸಮಸ್ಯೆ ಇತ್ತು. ಏಪ್ರಿಲ್ ಆದಮೇಲೆ ಮಳೆ ಇಲ್ಲ ಕಾರಣಕ್ಕೆ ಏಪ್ರಿಲ್ ಆದಮೇಲೆ ಸ್ವಲ್ಪ ನೀರು ಸಮಸ್ಯೆ ಬರ್ಬೋದು ಅಂತ ಅಧಿಕಾರಿಗಳು ಮಾಹಿತಿನ ಕೊಟ್ಟಿದ್ರು. ಹಾಗಾಗಿ ಅವ್ರಿಗೆ ಹೇಳಿದ್ದೀನಿ, ನಾನು ಯಾವ ಕಾರಣಕ್ಕೂ ನಮ್ಮ ನೀರು ಸಮಸ್ಯೆ ಬರಬಾರ್ದು, ಬೇಕಾದರೆ ನಾವು ಫ್ಯಾಕ್ಟ್ರಿ ಕೊಡೋದು ಮತ್ತೊಂದು ಕೊಡೋದೆಲ್ಲ ಮತ್ತು ಫ್ಯಾಕ್ಟ್ರಿ ಕೊಡೋದು ನೀರೆಲ್ಲ ನಿಲ್ಲಿಸಬೇಕಾದ್ರೆ ಜನಗಳಿಗೆ ಕುಡಿಯೋದು ನೀರು ಸಮಸ್ಯೆ ಬರಬಾರ್ದು ಅಂತ ಒಂದು ಸೂಚನೆ ಕೊಟ್ಟಿದ್ದೀವಿ. ಈಗ ನಾವು ಜಿಲ್ಲೆ ಸಮಸ್ಯೆ ಭಾಳಷ್ಟಿದೆ, ಇಲ್ಲ ಅಂತಲ್ಲ. ಇದು ಹೊಸ ಜಿಲ್ಲೆ ಆಗಿದ್ದ ಕಾರಣಕ್ಕೆ ಭಾಳ ಸಮಸ್ಯೆಗಳಿದೆ. ಇದು 4ನೇ ನಾನು KEDB ಮೀಟಿಂಗ್ ಮಾಡಿದ್ದೀನಿ. ಈ ಸಮಸ್ಯೆ ಬಗೆಹರಿಬೇಕಾದ್ರೆ ಹೊಸ ಜಿಲ್ಲೆ ಆಗಿದ್ದರಿಂದ ಅನುದಾನ ಜಾಸ್ತಿ ಬೇಕಾಗ್ತದೆ. ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಏನಾರು ಮಾಡಿ ಕನ್ವಿನ್ಸ್ ಮಾಡಿ ಬರೋ KEDB ಮೀಟಿಂಗ್ ನಾನು ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲೇ ಮಾಡಬೇಕಂತ ಇದ್ದೀನಿ. ಏಕೆಂದರೆ ಅವ್ರು ಕಣ್ಣಾರೆ ಬಂದು ನೋಡಿಕೊಂಡ್ರೆ ಅವ್ರಿಗೆ ಸಮಸ್ಯೆಗಳು ಅರ್ಥ ಆಗ್ತದೆ, ಅನುದಾನ ತೊಗೊಂಡು ಕೊಡೋಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಮೀಟಿಂಗ್ ಮಾಡಿ KEDB ಮೀಟಿಂಗ್ ಬರೋ KEDB ಮೀಟಿಂಗ್ ಮುಖ್ಯಮಂತ್ರಿ ನೇತೃತ್ವದಲ್ಲೇ ಮಾಡಬೇಕಂತ ತೀರ್ಮಾನ ಮಾಡಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 75ನೇ ಗಣರಾಜ್ಯೋತ್ಸವ. ತಿರಂಗ ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಿದ ಜಿಲ್ಲಾ ಉಸ್ತುವಾರಿ ಸಚಿವರು. ನಗರದ ವಿವಿಧೆಡೆ ನೆರವೇರಿದ 75ನೇ ಗಣರಾಜ್ಯೋತ್ಸವ. ರಾರಾಜಿಸಿದ ತಿರಂಗ ಧ್ವಜ. ರಾಜ್ಯ ಸರ್ಕಾರದಿಂದ ರೈತ ವಿರೋಧಿ ನೀತಿ ಆರೋಪ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ರೈತ ಸಂಘ ಹಾಗೂ ಹಸಿರು ಸೇನೆ. ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜರುಗಿದ ಕೆಡಿಪಿ ಮೀಟಿಂಗ್. ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಅಧಿಕಾರಿಗಳಿಗೆ ಸೂಚಿಸಿರುವ ಸಚಿವರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.